ಧರ್ಮಾಧಿಕಾರಿಗಳ ಕುಟುಂಬಕ್ಕೂ ಮಹೇಶ್ ಶೆಟ್ಟಿ ತಿಮರೋಡಿಗೂ ಏನಾದರೂ ಸಂಬಂಧ ಇತ್ತಾ ವ್ಯಾವಹಾರಿಕವಾಗಿ? ಮಹೇಶ್ ಶೆಟ್ಟರು ಬಾಂಬೆಯಿಂದ ಗಡಿಪಾರಾಗಿ ಬಂದವರು ಅಲ್ಲಿ ಒಂದು SK ಬಾರ್ ಪಕ್ಕದಲ್ಲೇ ಯಾವಾಗಲೂ ಇರ್ತಾ ಇದ್ದವರು. ಅವರು ಗಡಿಪಾರಾಗಿ ಬಂದವರು ಅಂದರೆ ಅಲ್ಲಿಂದ ಓಡಿಸಿದ್ದಾರೆ, ಅವರು ಗಡಿಪಾರ ಆಗಿದ್ದಾರೆ. ಯಾವುದೋ ಒಂದು ಕ್ರೈಮಲ್ಲಿ ಪಾಲ್ಗೊಂಡಿರ್ತಾರೆ, ಅವ್ರನ್ನ ಗಡಿಪಾರ ಮಾಡಿರ್ತಾರೆ ಅಥವಾ ಅಲ್ಲಿಂದ ಓಡಿ ಬಂದಿರ್ತಾರೆ ಊರಿಗೆ. ಅಲ್ಲಿ ಒಬ್ಬ ಹುಡುಗನಿಗೆ ಚೂರಿ ಇಡ್ತಾಗತ್ತೆ. ಇವರು ಮಹೇಶ್ ಶೆಟ್ಟರ ಫ್ಯಾಮಿಲಿ ಹುಡುಗಿಗೆ ಏನು ಕೈ ಆಗದೆ ಅಂತೇಳಿ ಒಬ್ಬ ಬ್ಯಾರಿ ಹುಡುಗಂಗೆ ಹೊಡಿತಾರೆ, ಚೂರಿ ಇಡ್ತಾಗುತ್ತೆ, 307 ಆಗುತ್ತೆ. ಆಗ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದಾಗ ಈ ಹಿಂದೂ ಪರ ಸಂಘಟನೆಗಳು, ಅದು ಹಿಂದೂ ಮುಸ್ಲಿಂ ಇಶ್ಯೂ ಆಗುತ್ತಲ್ಲ, ಇವ್ರನ್ನ ಬಿಡಿಸ್ಕೊಂಡು ಬರ್ತಾರೆ. ಇವ್ರನ್ನ ಅಲ್ಲಿನ ಒಂದು ತಾಲೂಕು ಒಂದು ಹಿಂದೂ ಸಂಘಟನೆಗೆ ಅವ್ರನ್ನ ಜವಾಬ್ದಾರಿ ಕೊಡಿಸ್ತಾರೆ. ಆಮೇಲೆ ಒಬ್ಬ ಒಳ್ಳೆ ಲೀಡ್ರು ಮಹೇಶ್ ಶೆಟ್ಟರಾಗಿ ಕಾಣಿಸ್ಕೋತಾರೆ. ಆಟೋ ಯೂನಿಯನ್ ಪ್ರೆಸಿಡೆಂಟ್ ಆಗ್ತಾರೆ. ಅಲ್ಲಿ ಧರ್ಮಸ್ಥಳದಲ್ಲಿ D ನಂಬರ್ ಆಟೋಸ್ ಅಂತ ಹೇಳಿ ಇದೆ, D ನಂಬರ್ ಆಟೋ ಇದೆ. ಯಾಕಂದ್ರೆ ಅಲ್ಲಿ ಆಟೋದವರು ಬೇಕಾದಷ್ಟು ಇದು ತಗೋತಾ ಇದ್ರು. ಅಂದ್ರೆ ಉಜಿರೆಯಿಂದ ಹೋಗುವಾಗ ಫೀಸ್ ತಗೋತಾ ಇದ್ರು, 50 ರೂಪಾಯಿ 100 ರೂಪಾಯಿ, ಅಂದ್ರೆ ಒಟ್ರಾಸಿ ಬಿಲ್ ಇತ್ತು. ಅದಕ್ಕೆ ಧರ್ಮಸ್ಥಳದಲ್ಲಿ ಒಂದು ಕರಾರು ಮಾಡ್ತಾರೆ, ಯಾರು ಎಲ್ರಿಗೂ ನಾವು D ನಂಬರ್ ಅಂತ ಕೊಡ್ತೀವಿ, ಆ D ನಂಬರ್ ಅಂತ ಕೊಟ್ಟವರು ಒಟ್ರಾಸಿ ಬಿಲ್ ಹಾಕಂಗಿಲ್ಲ, ಈ ತರ ಅಂತೇಳಿ ಒಂದು ದರಪಟ್ಟಿಯನ್ನು ನಿಗದಿಪಡಿಸ್ತಾರೆ. D ನಂಬರ್ ಯಾಕೆ ಕೊಡಬೇಕು ಅವರು? D ನಂಬರ್ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಈ ಧರ್ಮಸ್ಥಳದಲ್ಲಿ ನೀವು ಆಟೋ ನಿಲ್ಲಿಸ್ಬೇಕಿದ್ರೆ ಅದು ಧರ್ಮಸ್ಥಳದ ದೇವಸ್ಥಾನದ ಅಂಗಳದಲ್ಲಿ ಆ ಒಳಗಡೆ ಆವರಣದ ಒಳಗಡೆ ನೀವು ಆಟೋ ನಿಲ್ಲಿಸ್ಬೇಕಿದ್ರೆ D ನಂಬರ್ ಆಟೋ ಅಂತ, ಧರ್ಮಸ್ಥಳದ ನಂಬರ್ ಅಂತ. ಅದರಲ್ಲಿ ನೀವು ರೇಟನ್ನು ಡಿಸ್ಪ್ಲೇ ಮಾಡಬೇಕು. ನೀವು ಬೇಕಾಬಿಟ್ಟು ದುಡ್ಡನ್ನು ತಗೊಳಂಗಿಲ್ಲ, ನಿಮ್ಗೊಂದು ಶಿಸ್ತು ಅಂತಿದೆ. ನೇತ್ರಾವತಿ ಆಲ್ರೆಡಿ ಸಮಾಜದಲ್ಲಿ ಹೇಗೆ ವ್ಯವಸ್ಥೆ ಇದೆಯೋ ಅಲ್ಲೂ ಹಾಗಿರ್ಲಿಲ್ಲ. ಅಲ್ಲಿ ಮೊದಲು ಹಾಗಿರ್ಲಿಲ್ಲ. ಬೇಕಾಬಿಟ್ಟು ಜೀಪ್ನವರು ಆಟೋದವ್ರು ಏನ್ ಮಾಡ್ತಾ ಇದ್ರು, 150 ರೂಪಾಯಿ 200 ರೂಪಾಯಿ 300 ರೂಪಾಯಿ ಹಿಂಗ್ ತಗೊಳ್ತಾ ಇದ್ರು. ಅದು ಕಂಪ್ಲೇಂಟ್ಸ್ ಭಕ್ತರಿಂದ ಬಂದ ಕಾರಣಕ್ಕೆ ಉತ್ತರ ಕರ್ನಾಟಕದ ಭಾಗದವರು ಅಲ್ಲಿಂದ ನಿಮ್ಗೆ ನೀವು ಬ್ಯಾಡಗಿಂದ ಬರ್ಬೇಕಾದ್ರೆ 70 ರೂಪಾಯಿ ಕೊಟ್ಟು ಬಸ್ಸಲ್ಲಿ ಬಂದ್ರೆ ಇಲ್ಲಿ 50 ರೂಪಾಯಿ ಆಟೋಗೆ ತಗೊಂಡ್ಬಿಟ್ರೆ ಅನ್ಯಾಯ ಅಲ್ವಾ? ಅದಕ್ಕೆ ಹಾಗೆ ಮಾಡಿದಾಗ ಇವ್ರು ಉಜಿರೆ ಆಟೋ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುವಂತ ಮಹೇಶ್ ಶೆಟ್ಟರು ಅದನ್ನ ಪ್ರಶ್ನೆ ಮಾಡಿ ಒಂದಿಷ್ಟು 4 ಆಟೋದವ್ರನ್ನ ತಗೊಂಡೋಗಿ ಅಲ್ಲಿ ನಿಲ್ಸಕ್ ಹೋಗ್ತಾರೆ. ನಾವು D ನಂಬರ್ ಹಾಕಲ್ಲ, ಅದ್ರ ಆಟೋ ಇಲ್ಲಿ ನಿಲ್ಲಿಸ್ತೀವಿ, ಇದೇನ್ ಪಾಳೆಗಾರಿಕೆ ಅಂತ ಕೇಳಿ ಹೋಗ್ತಾರೆ. ಆ ಆಟೋದವ್ರು ಇವ್ರಿಗೆ ಹೊಡೆದು ಕಳಿಸ್ತಾರೆ. ಆಗ D ನಂಬರ್ ಆಟೋದವ್ರು ಹೊಡೆದು ಕಳಿಸ್ತಾರೆ. ಅವಾಗ ಇವ್ರಿಗೆ ಸಿಟ್ಟು ಅವ್ರ ಮೇಲೆ, ಧರ್ಮಸ್ಥಳದವ್ರು ಹೊಡಿಸಿದಾರೆ ನನ್ನ ಮೇಲೆ ಅಂತೇಳಿ. ಹಾಗೆ ಬೇರೆ ಬೇರೆ ಕಾರಣಕ್ಕೆ ಮಹೇಶ್ ಶೆಟ್ಟರಿಗೆ ಧರ್ಮಸ್ಥಳದ ವಿರುದ್ಧ ಒಂದು ದ್ವೇಷ ಇತ್ತು. ಅದನ್ನ ಈ ಹಿಂದೆ ಒಬ್ಬ ದ್ವೇಷ ಸಾಧಕ ಕಾಯ್ತಾ ಇದ್ರು, ಸೋಮನಾಥ್ ನಾಯಕ್ ಅಂತೇಳಿ, ಅವರು ಕೂಡ ಮಹೇಶ್ ಶೆಟ್ಟರನ್ನ ಬಳಸ್ಕೊಂಡ್ರು ಇದರಲ್ಲಿ. ಆಮೇಲೆ ಒಬ್ರೊಬ್ರೆ ಈಗ ಶತ್ರು ಅವನು ಮಿತ್ರ ಅಂತ, ಶತ್ರುಗಳ ಶತ್ರು ಮಿತ್ರ, ಅವರೆಲ್ಲ ಸೇರ್ಕೊಂಡು ಅದು ಟೀಮ್ ಡೆವಲಪ್ ಆಗ್ತಾ ಹೋಗ್ತದೆ. ಅದ್ರಲ್ಲಿ ಗಿರೀಶ್ ಮಟ್ಟಣ್ಣ ಅವರು ಬಂದು ಸೇರ್ಕಂತಾರೆ, ಅವರು ದಾರಿ ತಪ್ಪಿಸ್ತಾರೆ ಒಂದಿಷ್ಟು. ಅದು ಸರಿಯಾದ ಒಂದು ನಾಯಕತ್ವ ಇಲ್ಲ ಅಲ್ಲಿ. ಅಂದ್ರೆ ಅವ್ರು ಬುರುಡೆ ಇದೆಯಲ್ಲ, ಕರೆಕ್ಟ್ ಅದು ಬುರುಡೆ ತಂದಿರೋದು. ಯಾಕಂದ್ರೆ ಅವ್ರು ಮಿದುಳಿಲ್ಲ ಅದ್ರೊಳಗಡೆ, ಖಾಲಿ ಬುರುಡೆ ಇರೋದು. ಯಾಕಂದ್ರೆ ಈ ಸುಳ್ಳು ನಾಳೆ ಸಿಕ್ಕಾಕೊಂಡ್ ಬೀಳ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಜರಡಿ ಹಿಡಿತಾರೆ ಜನ, ಬಹಳ ಬ್ರಿಲಿಯಂಟ್ ಇದ್ದಾರೆ. ಹಿಂದೆ ಆಗಿದ್ರೆ ಕಷ್ಟ ಇರ್ಲಿಲ್ಲ, ಈಗ ಬಹಳ ಕಷ್ಟ. ಎಲ್ಲ ವೈಜ್ಞಾನಿಕವಾದ ಎವಿಡೆನ್ಸ್ಗಳು ಸಿಗ್ತವೆ. ನೀವು ಎಷ್ಟು ವರ್ಷದ ಹಿಂದಿನ ಬುರುಡೆ, ಆ ಮಣ್ಣಿಗೂ ಇದಕ್ಕೂ ಕನೆಕ್ಟ್ ಆಗುತ್ತಾ, FSL ವರದಿ ಬರುತ್ತೆ. ಎಲ್ಲಿಂದ ಒಂದು ಬುರುಡೆಯನ್ನು ತಗೊಂಡು ಬಂದ್ಬಿಟ್ಟು ಇದು ಇಲ್ಲಿಂದ ಅಂತೇಳಿ ಮಾಡೋದು ಬಹಳ ಕಷ್ಟ. ಈಗ ಅದೇ SIT ತನಿಖೆ ಮಾಡ್ತಾ ಇದೆ. ಅಲ್ಲ, ಸತ್ಯಮೇವ ಜಯತೆ ಅಂತ ಕೂಡ ಹೇಳ್ತೀರಿ, ಆದ್ರೂ ಎಲ್ಲ ಹೋರಾಟದಲ್ಲಿ ಆತಂಕ ಕೂಡ ಸೃಷ್ಟಿ ಆಗಿದೆಯಾ ಸರ್? ನೋಡಿ, ಇರೋದೊಂದು ಸತ್ಯ, ಸತ್ಯಕ್ಕೆ ಒಂದೇ ಮುಖ, ಸುಳ್ಳಿಗೆ 1000 ಮುಖ. ಆತಂಕಗಳ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ನಾವು ಹೇಳ್ತಾರೋ ಸತ್ಯ, ಇವತ್ತು ನೀವು ಒಪ್ಪಲ್ವಾ, ನಾಳೆ ಇನ್ನೊಬ್ಬ ಒಪ್ಪೋನ್ ಬರ್ತಾನೆ. ಅಥವಾ ಸತ್ಯ ಒಂದೇ, ಅದು ಸರಿಯಾಗಿ ವಿಶ್ಲೇಷಣೆಗೆ ಒಳಪಡಬೇಕು. ನಾವು ಹೇಳಿದಾಗೆ, ನಾನು ಹೇಳಿದ್ನಲ್ಲ, ನಾರ್ಕೋ ಅನಾಲಿಸಿಸ್ ಮಾಡ್ಲಿ ಸಂತೋಷ್ ಮೇಲೆ, ಆಗ ಗೊತ್ತಾಗತ್ತಲ್ಲ ಸುಳ್ಳು ಯಾವುದು, ಅವ್ನು ಯಾಕೆ ಅವ್ನು ನಿರಾಕರಿಸ್ದ, ಬ್ರೈನ್ ಮ್ಯಾಪಿಂಗ್ ಈಗಾಗ್ಲಿ ಯಾವುದೇ ವೈಜ್ಞಾನಿಕ ತನಿಖೆ ಯಾಕೆ ಅವನು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಒಪ್ಪೋದೇ ಇಲ್ಲ. ಅವನು ಬರ್ದ್ಕೊಡ್ತಾನೆ, ತನ್ನ ಸ್ವಂತ ಹಸ್ತಾಕ್ಷರದಲ್ಲಿ ಬರ್ಕೊಡ್ತಾನೆ, ನಾನು ಯಾವುದೇ ವೈಜ್ಞಾನಿಕ ತನಿಖೆಗೆ ಒಪ್ಪೋದಿಲ್ಲ ಅಂತೇಳಿ ಬರ್ದು ಕೊಡ್ತಾನೆ. ಹೌದು, ಎವಿಡೆನ್ಸ್ ಇದೆ ನಮ್ಮ ಹತ್ರ. COD ಚಾರ್ಜ್ ಶೀಟ್ ಅಲ್ಲಿ ಅವನು ಒಪ್ಪಿರ್ತಾನೆ. CBI ಕೇಳಿದಾಗ ಅವನ ಅಡ್ವೊಕೇಟ್, ಆಗ ಟ್ರಯಲ್ ಸ್ಟಾರ್ಟ್ ಆಗಿರುತ್ತೆ. CBI ಎಂಟರ್ ಆದಾಗ ಅವನಿಗೆ ಒಬ್ಬ ವಕೀಲ ಬಂದಿರ್ತಾನೆ, ಅವನಿಗೆ ಜಾಮೀನು ಕೊಡಿಸ್ಲಿಕ್ಕೆ ಒಬ್ಬ ವಕೀಲ ಬಂದಿರ್ತಾನಲ್ವಾ, ಅವನ ಮೂಲಕ ಅವನ ಡೈರೆಕ್ಷನ್ ಅಲ್ಲಿ ಅವನೇ ಸ್ವಂತ ಹಸ್ತಾಕ್ಷರದಲ್ಲಿ ಬರೀತಾನೆ. ಸಂತೋಷ್ ರಾವ್ ಬದುಕಿದಾನೆ ಈಗಲೂ. ಈಗ ಲ್ಯಾಬ್ ಟೆಸ್ಟ್ ಮಾಡ್ಲಿ, ಅವ್ನು ಬರ್ದಿದ್ದ ಅಲ್ವಾ ಅಂತ ಕೇಳಿ. ಗಿರೀಶ್ ಮಟ್ಟಣ್ಣನವ್ರು ಹೇಳ್ತಾನೆ ಅದು ಫೇಕ್ ಅಂತ ಹೇಳ್ತಾನೆ, ಫೋರ್ಜರಿ ಅಂತ ಹೇಳ್ತಾನೆ. ಇವನಿಗೆ ತಾಕತ್ತಿದ್ರೆ, ಯಾರಿಗೆ? ಗಿರೀಶ್ ಮಟ್ಟಣ್ಣಂಗೆ, ಸಂತೋಷ್ ರಾವ್ ಹಸ್ತಾಕ್ಷರವನ್ನ ನಾಳೆ ಲ್ಯಾಬ್ ಟೆಸ್ಟ್ ಮಾಡ್ಲಿ, ಅದು ಅವನೇ ಬರ್ದಿರೋದು ಅನ್ನೋದು ಪ್ರೂವ್ ಆಗತ್ತೆ.
ಈ ತರ ಏನು ವೈಜ್ಞಾನಿಕ ಎವಿಡೆನ್ಸ್ಗಳ ಮೇಲೆ ಸುಳ್ಳು ಸುಳ್ಳು ಅಪವಾದ ಜನರಿಗೆ ಹೇಳಿ ಇವರನ್ನ ಒಪ್ಪುವವರಿಗೆ ಒಪ್ಪಿಸಬಹುದೇ ಹೊರತು ನಾವೆಲ್ಲ ಏನು ಇವ್ರ ಕಾಗಕ್ಕ ಗುಬ್ಬಕ್ಕ ಕಥೆಗಳನ್ನು ಒಪ್ಪುವರಲ್ಲ. ಎಲ್ಲವನ್ನ ನಾವು ಸ್ಟಡಿ ಮಾಡಿಕೊಂಡು ಅದನ್ನ ಪರಿಶೀಲನೆ ಮಾಡಿ ಒಪ್ಪುವಂಥವ್ರು. ಹಾಗಾಗಿ ನಾನು ಹೇಳಿದ್ರಲ್ಲಿ ಸುಳ್ಳಿದ್ರು ಕೂಡ ಅವ್ರು ಸಾಬೀತು ಮಾಡಲಿ, ನನಗೇನಿಲ್ಲ. ನಾನು ಹೇಳೋದ ಪರಮ ಸತ್ಯ ಅಂತ ನಾನು ಹೇಳಲ್ಲ, ನನಗೆ ಕಂಡ ಸತ್ಯ ಇದು ಅಂತ ನಾನು ಆರಂಭದಲ್ಲಿ ಹೇಳಿದೆ. 100%. ಈಗ ನಾನು ಹೇಳೋದ್ರಲ್ಲಿ ಕೆಲವು ಅಂಕಿಅಂಶಗಳಲ್ಲಿ ತಪ್ಪಿರ್ಬೋದು, ಆದರೆ ನಾವು ಸ್ಟಡಿ ಮಾಡೋದು ವಿಷಯದಲ್ಲಿ ಎಕ್ಸ್ಪರ್ಟ್ಗಳ ಒಪಿನಿಯನ್ಗಳಲ್ಲಿ ಸುಳ್ಳಿಲ್ಲ. ಯಾಕಂದ್ರೆ ಯಾರಿಗೂ ಯಾವ ಏನು ಮುಲಾಜಿರ್ಲಿಲ್ಲ ಅದರಲ್ಲಿ. ಐ ಗೆಟ್ ದಟ್. SIT ತನಿಖೆ ಮುಗಿಲಿ, ಕಾಯಿರಿ, ತಾಳ್ಮೆಯಿಂದಿರೋಣ ಅಂತ ಹೇಳ್ತೀರಿ. ಅದರ ನಡುವೆ ಧರ್ಮ ಜಾಗೃತಿ ಮಾಡೋಣ, ಜನಜಾಗೃತಿ ಮಾಡೋಣ ಅಂತ ಧಾವಂತ ಕೂಡ ತೋರಿಸ್ತೀರಿ. ತಿರುಪತಿಯ ಲಡ್ಡಿಗೆ ದನದ ಮಾಂಸದ ಕೊಬ್ಬನ್ನ ಬೆರೆಸಿದ್ರು ಅಂತ ಹೇಳಿದ ತಕ್ಷಣ ನೀವು ಒಬ್ಬ ಯಾವುದೋ ಒಂದು ಇಡೀ ಜೀವನ ಪರ್ಯಂತ ಸಸ್ಯಾಹಾರಿಯಾಗಿ ಬದುಕೊಂಡು ಬಂದ ಒಂದು ಯಾವುದೋ ಒಂದು 90 ವರ್ಷದ ವೃದ್ಧ ಮಹಿಳೆ ನಾಳೆ ಸಾಯ್ತಾರಂತ ಇಟ್ಕೊಳ್ಳಿ. ಮೊನ್ನೆ ನೀವು ತಿಂದ ತಿರುಪತಿ ಲಡ್ಡಿಗೆ ದನದ ಮಾಂಸ ಬೆರೆಸಿದಾರೆ ಅಂತ ಹೇಳಿದಾಗ ಅವರಿಗೆ ಆಗುವಂತ ಆಘಾತ ಯಾವ್ದು ಸರ್? ಇದ್ರ ಬಗ್ಗೆ ನಾವು ದೊಡ್ಡದ ಧ್ವನಿಯಲ್ಲಿ ಪ್ರತಿಭಟಿಸ್ತಾ ಇದ್ರೆ ನಾಳೆ ಎಲ್ಲದಕ್ಕೂ ಬರ್ತಾರೆ. ನಾ ಹೇಳಿದ್ನಲ್ಲ, ಪಂಜುರ್ಲಿ ಕತ್ತಿ ಇಡೋದೇ ಅಪರಾಧ, ಅದು ಆಯುಧ, ಸರೆಂಡರ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಧರ್ಮದ ಉಳಿವಿಗೆ ಈಗ ನಿಮ್ಗೆ ಸಿಖ್ ಬಗ್ಗೆ ಗೊತ್ತಿದೆ, ಅವರೊಂದು ಚೂರಿಯನ್ನು ಇಟ್ಕೊಂಡಿರ್ತಾರೆ. ಇವತ್ತಿಗೂ ಅದಕ್ಕೆ ಪರ್ಮಿಟ್ ಇದೆ, ಇಟ್ಕೊಳ್ಬಹುದು ಆಯುಧ. ಅದೇ ನಾನು ಇಟ್ಕೊಳಂಗಿಲ್ಲ ಅಲ್ವಾ? ಹಾಗೆ ನಮ್ಮ ಧಾರ್ಮಿಕ ಹಕ್ಕುಗಳಿಗೆ ನಾವು ಹೋರಾಟ ಮಾಡ್ಬೇಕಾಗತ್ತೆ. ಈ ಕಾಲ ಹೋರಾಟದ ಕಾಲ, ಇದು ಸಂಘಟಿತ ಶಕ್ತಿಯ ಮೂಲಕ ಹೋರಾಟ ಮಾಡಬೇಕು. ಅಂದ್ರೆ ತನಿಖೆ ಬೇರೆ, ಈ ನಮ್ಮ ಧರ್ಮ ಕ್ಷೇತ್ರದ ಮೇಲೆ ಟಾರ್ಗೆಟ್ ಮಾಡ್ತಾ ಇದಾರಲ್ಲ, ಅದರ ಬಗ್ಗೆ ನಾವು ಧ್ವನಿ ಎತ್ತಲಿಕ್ಕೆ ಒಂದು ಸಂಸ್ಥೆಯನ್ನ ಸಂಘಟನೆಯನ್ನ ಕಟ್ಟಿಕೊಂಡಿರೋದು. ಈ ಸರ್ಕಾರದ ಪಾತ್ರದ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಸರ್ಕಾರದ ಪಾತ್ರದ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ಈಗ ಸಿದ್ದರಾಮಯ್ಯ ಅವರ ಸರ್ಕಾರ, ಅದರ ಗೃಹ ಸಚಿವರೇ ಹೇಳಿದ್ದಾರೆ ಯಾರೇ ತಪ್ಪಿತಸ್ಥರಿದ್ರು ಅವ್ರಿಗೆ ಶಿಕ್ಷೆ ಆಗತ್ತೆ ಅಂತ. ಸಿದ್ದರಾಮಯ್ಯ ಅವರೇ ಮೀಡಿಯಾದಲ್ಲಿ ಅವ್ರು ಕೊಟ್ಟಿರೋ 2-3 ಸ್ಟೇಟ್ಮೆಂಟ್ಗಳು ನೋಡಿದಾಗ ಇದರಲ್ಲಿ ಏನು ಪೊಲಿಟಿಕಲ್ ಅಜೆಂಡಾ ಇಲ್ಲ ಅಂತ ನನಗೆ ಅನಿಸ್ತು. SIT ಬಹಳ ಪ್ರಾಮಾಣಿಕವಾಗಿ ತನಿಖೆ ಮಾಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಅಲ್ಲದೇ ಇದ್ರೆ ಅದು ಅದ್ರ ಮೇಲೆ ಬೇಕಾದ್ರೆ ನಾವು ಫೈಟ್ ಮಾಡಬಹುದು. 100% ಅನ್ಸುತ್ತೆ. ಯಾಕಂದ್ರೆ ಇದು ಆದ್ರೆ ಅಪವಾದಗಳನ್ನ ಬೇರೆ ರೂಪದಲ್ಲಿ ಹಾಕ್ತಾರೆ. ಇದು ಕೊರೋನಾ ವೈರಸ್ ತರ ಬೇರೆ ಬೇರೆ ಕಾಲದಲ್ಲಿ ಒಂದೊಂದು ವೈರಸ್ಗಳು ಬರ್ತಾ ಇರ್ತವೆ, ಅದಕ್ಕೆಲ್ಲ ಮೆಡಿಸಿನ್ ಇದೆ. ಸ್ಟಾರ್ಟಿಂಗ್ ಕೊರೋನಾ ಬಂದಾಗ ಬಹಳ ಆತಂಕ, ಹೆದರ್ಕೊಂಡ್ಬಿಟ್ಟಿದ್ರೆ ಎಲ್ಲ. 2ನೇ ಸಾರಿ ಬಂದಾಗಲೂ ಅದರ ಪ್ರಮಾಣ ಕಡಿಮೆ ಆಗಿತ್ತು. 3ನೇ ಸಾರಿ ಬಂದಾಗ ಯಾರು ಕ್ಯಾರೆ ಮಾಡ್ಲಿಲ್ಲ. ಅಲ್ಲ, ಇದು ಧರ್ಮದ ಅಫೀಮಿನ ವೈರಸ್ ಅಲ್ಲಿ ಇರ್ಬೋದು ಸರ್. ಕೊರೋನಾ ವೈರಸ್ ತರನೇ ಇನ್ಯಾವುದೋ ವೈರಸ್ ಇರ್ಬೋದು. ಏನಾಗತ್ತೆ, ಎಲ್ಲಾ ಧರ್ಮದವರನ್ನ ನಾನು ಟೀಕಿಸೋದಿಲ್ಲ. ಆ ಧರ್ಮದ ಒಳಗಡೆ ಇರುವಂತ ಅಧರ್ಮಿಗಳಿದ್ದಾರೆ ಒಂದಷ್ಟು ಜನ, ಅವರು ಬಹಳ ಇದನ್ನೇ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಕುಕ್ಕರ್ ಬಾಂಬರಿಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು. ನೀವು ಅಣ್ಣಪ್ಪನ ಪವಾಡ ಅಂತೇಳಿ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಗಣೇಶನ ಮೆರವಣಿಗೆಯಲ್ಲೂ ಕೂಡ ಮದರಸದಲ್ಲಿ ಓದಿದ ಮಕ್ಕಳು ಎಂಜಲೂಗಿದೆ, ಕಲ್ಲೆಸೆದ, ಇನ್ನೇನ್ ಮಾಡ್ತಾರೆ? ಈಗ 0.9 ಅಂತೇಳಿ ಸೆಟ್ ಮಾಡ್ತಾನೆ ಕುಕ್ಕರ್ ಬಾಂಬರ್. ಟೈಮ್ ಸೆಟ್ ಮದರಸದಲ್ಲಿ ಓದ್ದವ್ರು ಹಾಗೆ ಮಾಡ್ತಾರೆ ಅಂತನಾ? ಅಲ್ಲ, ಆ ಮನಸ್ಥಿತಿ ಆಗಿದೆ ಅಂತ ಅನುಮಾನ. ಆ ಮಕ್ಕಳು ಶಸ್ತ್ರಗಳ ಬಗ್ಗೆ ಆ ಮಕ್ಕಳ ರೀಲ್ಸ್ ಗಳೆಲ್ಲ ನಾವು ನೋಡಿದೀವಿ. ಮದರಸಾ ಸ್ಟೂಡೆಂಟ್ ನಾವೆಲ್ಲ. ನಾನು ಕೇಶವ ಶಿಶು ಮಂದಿರದಲ್ಲಿ ನಮ್ಗೆ ಸರ್ವೇ ಜನ ಸುಖಿನೋ ಭವಂತು ಹೇಳ್ಕೊಡ್ತಾರೆ. ಅವ್ರಿಗೆ ಬಹುಶಃ ಕಾಫಿರನ್ನ ಕಲ್ಲೆಸರಿ ಎಂಜಲುಗಿರಿ ಅಂತ ಹೇಳ್ಕೊಟ್ಟಿರ್ಬೋದೇನೋ, ಯಾರಿಗೆ ಗೊತ್ತು. ಅವ್ರ ದೃಷ್ಟಿಯಲ್ಲಿ ಅವ್ರದ್ದನ್ನು ಒಪ್ಪದೇ ಇದ್ದವನು ಕಾಫಿರ್ ಅಲ್ವಾ? ಈಗ ಇಸ್ಲಾಮನ್ನ ನಾನು ಒಪ್ಪಲ್ಲ, ನಾನು ಅವ್ರ ದೃಷ್ಟಿಯಲ್ಲಿ ಕಾಫಿರ. ಈಗ ನಾನು ಅದು ದೊಡ್ಡ ಸಮಸ್ಯೆ ಈ ಸಮಾಜದ್ದು. ಈಗ ನಿಮ್ಗೆ 1000 ವರ್ಷದಿಂದ ಯಾರೋ ಹೇಳಿದ್ದು ಇವತ್ತು ಸತ್ಯ ಅಂತಲ್ಲ, ಅದನ್ನ ತುಲನೆ ಮಾಡಬೇಕು. ನಾನು ಭೂಮಿ ದುಂಡಾಗಿದೆ ಅಂತ ಹೇಳೋದನ್ನ ಹೇಳಿದಾಗ ಅದನ್ನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಆಗದೆ ಕೊರ್ಫನಿಕಸ್ ಮೇಲೆ ದಾಳಿ ಆಯ್ತು. ನಮ್ಮಲ್ಲಿ ವರಹ ಅವತಾರದಲ್ಲಿ ಅವನು ಚೆಂಡಿನಂತ ಭೂಮಿಯನ್ನ ಎತ್ಕೊಂಡು ಬರ್ತಾನೆ, ಅದಕ್ಕೆ ಸೈನ್ಸ್ ಬೇಸ್ಡ್. ನಮ್ಮ ಪುರಾಣಗಳು ಕೇಳಕ್ ಪುರಾಣದ ಕತೆ ಅನಿಸ್ಬೋದಾದ್ರೆ ವೈಜ್ಞಾನಿಕವಾದ ಹಿನ್ನೆಲೆ ಇದೆ ಅದಕ್ಕೆ. ಹಾಗಾಗಿ ಆ ಮನೋಸ್ಥಿತಿಗಳು ಬದಲಾಗಬೇಕು. ನಮ್ಗೆ ಜಗಳ ಆಡೋದೇ ಕೆಲಸನ. ಸರ್ವ ಧರ್ಮದವರು ಅವ್ರವ್ರ ಧರ್ಮವನ್ನು ಅವರು ಅನುಸರಣೆ ಮಾಡ್ಕೊಳ್ಳಿ, ಇನ್ನೊಬ್ಬರ ಧರ್ಮಕ್ಕೆ ತೊಂದರೆ ಮಾಡದೇ ಇರಲಿ ಅನ್ನೋದು. ನಮ್ಮಲ್ಲಿ ಯಾರಾದ್ರೂ ಹಿಂದೂಗಳು ಹೋಗಿ ಮುಸ್ಲಿಮರ ಆಚರಣೆಗೆ ಏನಾದ್ರು ವಿರೋಧ ಮಾಡಿದ್ಯಾ? ಎಲ್ಲೂ ಮಾಡಲ್ಲ. ಯಾಕಂದ್ರೆ ಅವ್ರೇನೋ ಮಾಡ್ಕೊಂತ ಇದ್ದಾರೆ. ಅವ್ರ ಆಜಾನ್ ಕೂಗ್ತಾರೆ, ಕೂಕ್ಕಳ್ಳಿ ಅವರು ರೋಡನ್ನು ಬ್ಲಾಕ್ ಮಾಡಿ ನಮಾಜ್ ಮಾಡ್ತಾರೆ ಅಂತ ಹೇಳಿದಾಗ ರೋಡ್ ಬ್ಲಾಕ್ ಮಾಡಬೇಡಿ ಅಂತ ಹೇಳ್ಬೋದೇ ಹೊರತು ಅವ್ರ ಮನೆ ಒಳಗಡೆ ಮಸೀದಿ ಒಳಗಡೆ ನಮಾಜ್ ಮಾಡಿದ್ರೆ ಯಾವನಾದ್ರೂ ಎಳಿತಾರ ಕಾಲಿಡ್ದು? ಮಾಡಲ್ಲ. ನಮ್ಮಲ್ಲಾದ್ರೆ ಮಾಡ್ತಾರೆ.
ನಮ್ಮಲ್ಲಿ ನಮ್ಮ ಹಿಂದೂ ಸಂಘಟನೆಗಳಂತೇಳಿ ಅಲ್ಲ, ಹಿಂದೂ ಜೀವನ ಪದ್ಧತಿಗೆ ತೊಂದರೆ ಕೊಡುವಂತ ಕಾನೂನುಗಳನ್ನು ತರ್ತಾರೆ, ಯಾರು ಮಾತಾಡಲ್ಲ. ನಮ್ಮ ಸರಸ್ವತಿಯನ್ನ ಬೆತ್ತಲೆಗೆ ಚಿತ್ರ ಬಿಡಿಸ್ತಾರೆ. ಅದೇ ಯಾವುದೋ ದೇಶದಲ್ಲಿ ಈ ತರ ಒಂದು ವ್ಯಂಗ್ಯ ಚಿತ್ರ ಬಂತು ಯಾವುದೋ ಒಬ್ಬ ಪ್ರವಾದಿಯ ಬಗ್ಗೆ ಅಂತ ಹೇಳಿದಾಗ ಅವನನ್ನು ಜೈಲಿಗೆ ಹಾಕ್ತಾರೆ. ಇದೇ ರಾಜ್ಯದಲ್ಲಿ ಟಿ.ಕೆ. ಲಕ್ಷ್ಮೀಕಾಂತ್ ಡಮ್ ಡಮಾರ್ ಅಂತ ಪತ್ರಿಕೆಯಲ್ಲಿ 47 ದಿನ ಜೈಲಿಗೆ ಹೋಗಿ ಕೂತ್ಕೊಂಡ್ ಬಂದ್ರು. ಏನಾಯ್ತಪ್ಪ ಕೇಳಿದ್ರೆ, ಇಲ್ಲ ಯುರೋಪಲ್ಲಿ ಒಂದು ವ್ಯಂಗ್ಯ ಚಿತ್ರ ಬಂದಿತ್ತು ಯಾವುದೋ ಒಬ್ಬ ಧರ್ಮದ ಪ್ರವಾದಿಯ ಬಗ್ಗೆ, ಅದು ಹಿಂಗೆ ಬಂದಿದೆ ಅಂತ ನಾನು ವರದಿ ಮಾಡಿದ್ದು ಮಾರಾಯ, ನನಗೆ ಜೈಲಿಗೆ ಹಾಕ್ಬಿಟ್ರು ಅಂತಾನೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲಿ, ಪತ್ರಿಕಾ ಸ್ವಾತಂತ್ರ್ಯ ಇಲ್ಲಿ. ಹಾಗಿದ್ರೆ ನಮ್ಮ ದೇವಿಯನ್ನೇ ಬೆತ್ತಲೆಯಾಗಿ ಬಿಡಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಇವರು. ಸಮಾನ ನಾಗರಿಕ ಸಂಹಿತೆ ಬರ್ಬೇಕನ್ನೋದು ಈ ಕಾರಣಕ್ಕೆ. ಎಲ್ರಿಗೂ ಒಂದೇ ಕಾನೂನು ಇರಬೇಕು, ಯಾರಿಗೂ ಬರಬೇಕು.